ಇಲ್ಲ ನೀವು ಮಾತಾಡೋವರೆಗೂ ನಾವು ಸುಮ್ಮನಿದ್ವಿ. ಆಯ್ತು ಹೇಳಿ. ನಾವು ಸುಮ್ಮನಿದ್ವಿ. ಆಯ್ತು ಹೇಳಿ. ಈಗ ನೀವು ಮೇಡಮ್ ಟೆನ್ಷನ್ ತಗೋತಿರೋದು ಸಂಬಳ ತಗೊಳಕ್ಕೆ, ಆಯ್ತಾ? ನೀವು ಹೌದು ಇನ್ನೇತಿಗೆ ಇನ್ನೇನು ತಗೋತಾ ಇದ್ರಿ ನೀವು? ಆಯ್ತಾ ಮಾತಾಡ್ರಿ, ಮಾತಾಡಿ ಮಾತಾಡಿ ಮಾತಾಡಿ. ನಾವು ವಿಡಿಯೋ ಮೇಡಮ್ ಅವು ಸಾರ್ವಜನಿಕ ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಮಾಡ್ರಿ ವಿಡಿಯೋ, ವಿಡಿಯೋ ಮಾಡ್ರಿ. ಆಯ್ತು ಕಂಪ್ಲೇಂಟ್ ಕೊಡಿ. ಕೇಳಿಸ್ಕೊಳ್ಳಿ ಮೇಡಮ್, ಮಾಡಿ ಮೇಡಮ್, ರೆಕಾರ್ಡ್ ಮಾಡಿ. ಆಯ್ತು ಕಂಪ್ಲೇಂಟ್ 100% ಆಯ್ತು ಮಾಡಿ. ನಾವೇನಾದ್ರು ಗಲಾಟೆ ಮಾಡಿದ್ರೆ ಮೇಡಮ್ ಅದೆಲ್ಲ ನೀವು ಕ್ವಶನ್ ಮಾಡಿ. ಸಾರ್ವಜನಿಕರು ಮಾಡ್ಬೋದು, ಮಾಡ್ಬೋದು. ಎಲ್ಲಿ ಕೇಳಿ ನಿಮ್ ಪರ್ಮಿಷನ್ ತಗೊಂಡೆ ಮಾಡ್ತಾರೆ. ನೀವು ಆಗ ನೋಡಿ ಸಾರ್ವಜನಿಕರ ಆಫೀಸ್ ಹಂಗೆಲ್ಲ ಗಲಾಟೆ ಮಾಡಿ. ನಾವು ಗಲಾಟೆ ಮಾಡ್ತಾರೆ. ಒಂದ್ ಪದ ಮಾತಾಡಿದ್ರಿ, ಏನ್ ಮಾತಾಡಿದ್ನಿ ಹೇಳಿ? ನಾನು ಏನ್ ಗಲಾಟೆ ಮಾಡಿದ್ದೀನಿ? ಏನ್ ಗಲಾಟೆ ಮಾಡಿದ್ನಿ ಹೇಳಿ? ನಾನು ಏನ್ ಮಾತಾಡಿದ್ನಿ ಮೇಡಮ್? ಯಾರಂದ್ರೆ ಮೇಡಮ್ ಹಂಗೆಲ್ಲ ಮಾತಾಡಬಾರ್ದು, ಹಂಗೆಲ್ಲ ಮಾತಾಡಬಾರ್ದು. ಸರ್ ಈ ಆಫೀಸಿಗೆ ಹೌದು ಮಾಡಕ್ ಬಿಡ್ತಾರ? ನಿಮ್ ಸಮಸ್ಯೆ ಇದ್ರೆ ರೈಟಿಂಗ್ ಅಲ್ಲಿ ಕೇಳಿ ಮೇಡಮ್, ಕೇಳಿ. ನಿಮ್ ಸಮಸ್ಯೆ ಇದ್ರೆ ರೈಟಿಂಗ್ ಅಲ್ಲಿ ಕೊಡಿ, ಕೇಳಿ. ನೀವು ಏಕಾಏಕಿ ಗೂಂಡಾಗಳ ತರ ನುಗ್ಗದಲ್ಲ ಆಫೀಸಿಗೆ ಬಂದು ವಿಡಿಯೋ ಮಾಡೋದಲ್ಲ. ಮಾಡಬಾರ್ದಾ? ಮಾಡಬಾರ್ದ? ಏನು ಮಾತಾಡ್ಬಾರ್ದು ಜೋರಾಗಿ ಹಂಗಲ್ಲ. ಯಾಕ್ರಿ ನನ್ ಜೊತೆ ಯಾಕ್ರಿ ಜೋರಾಗಿ ಮಾತಾಡಿದ್ರಿ? ಇಂಜಿನಿಯರ್ ರೀ, ನಾನ್ ಮಾತಾಡ್ತಿದ್ವಿ. ನಾವು ಮಾತಾಡ್ತಾ ಇಲ್ಲ, ಜೋರಾಗಿ ಮಾತಾಡ್ತಾ ಇಲ್ಲ. ನಾವು ಮಾತಾಡ್ತಿದ್ವಿ ಹಿಂಗೆ. ನಾವು ನೋಡಿ ನಮ್ ಸಮಸ್ಯೆ ಹೇಳಕ್ ಮೇಡಮ್, ನೀವು ಚೇಂಬರ್ ಲೀಡರ್. ನಾವು ಸಮಸ್ಯೆ ಹೇಳಕ್ ಮಾಡಿಲ್ಲ ನಾವು ಮಾಡಿಲ್ಲ. ನಾವು ಕೇಳ್ತಿದ್ದೀವಿ. ಅವ್ರು ಕೇಳಿ ಒಂದ್ ನಿಮಿಷ ಕೇಳಿ ಮೇಡಮ್, ಕೇಳಿ. ಹಂಗೆಲ್ಲ ಮಾತಾಡ್ಬಾರ್ದು ಮೇಡಮ್ ಅವರೇ. ನಾವು ಜನಪ್ರತಿನಿಧಿ, ನಾನು ಈ ಒಂದು ಪಕ್ಷದ ಜಿಲ್ಲಾಧ್ಯಕ್ಷರಿದ್ದೀನಿ. ಹೇಳಿ ಮೇಡಮ್ ಅವರೇ, ಸಮಸ್ಯೆ ಹೇಳಿ ಮೇಡಮ್. ಆಯ್ತು ಮೇಡಮ್ ಅವರೇ. ಇಲ್ಲ ಮೇಡಮ್, ನಾವೇನು ಮಾತಾಡಿಲ್ವಲ್ಲ. ನೀವು ಬೆಳ್ ತೋರ್ಸಿ ಮಾತಾಡ್ತಿದ್ರೆ ಅಷ್ಟೇ ವಿಡಿಯೋ ಮಾಡಿದೆ. ನೀವು ಕೇಳಿ ಇಂಜಿನಿಯರ್ ಮೇಡಮ್, ಹಂಗೆಲ್ಲ ಅದ್ಮಿಸ್ಬಾರ್ದು. ನೀವು ಯಾಕೆ ಅದ್ಮಿಸ್ತೀರ ನಮ್ಮನ್ನ? ನಾವು ಸಾರ್ವಜನಿಕರು, ನಾವು ಕೇಳಕ್ ಬಂದಿರೋದು. ನೀವು ಇಂಜಿನಿಯರ್ ಅಲ್ಲಿ ವಿಡಿಯೋ ಮೇಡಮ್, ನಾನು ಹೊಡೆಯ ಪದ ಕೇಳಿ. ಕೇಳಿ ಅಧಿಕಾರಿಗಳು ಹಂಗೆಲ್ಲ ಜೋರಾಗಿ ಮಾತಾಡಬಾರ್ದು. ಕೇಳಿ, ಸಮಾಧಾನ ಕೇಳಿ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಕೇಳಿಸ್ಕೊಳ್ಳಿ. ನಿಮ್ದೇ ಮಾತು ಕೇಳ್ಕೊಳ್ಳೋಕ್ ಬಂದಿಲ್ಲ ನಾವು. ನಿಮ್ ಮಾತು ಕೇಳ್ಕೊಳ್ಳೋಕ್ ಬಂದಿಲ್ಲ ನಾವು. ನಮ್ ಸಮಸ್ಯೆ ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡಿ. ನೀವು ಸಮಸ್ಯೆ ಹೇಳಿ ಮೇಡಮ್. ರೆಕಾರ್ಡು ನೀವು ಮೊನ್ನೆ ದಿನ ಹೇಳಿ. ಮೊನ್ನೆ ದಿನ ಅಲ್ಲಿ ಬಂದ್ಬಿಟ್ಟು ನಮ್ಗೊಂದು ಮೆಸೇಜ್ ಹಾಕಿದ್ರಿ. ನಾನು ಬೆಳಿಗ್ಗೆ ಬಂದು ಮಾತಾಡಬಾರ್ದು, ನೀವು ಮಾತಾಡೋವರೆಗೂ ನಾವು ಸುಮ್ಮನಿದ್ವಿ, ಆಯ್ತಾ? ನೀವು ಅಧಿಕಾರಿ ಇದ್ರಿ, ಆಯ್ತಾ? ನಿಮ್ ಕೆಲಸ ಏನಿದೆ ನಮ್ ಸಮಸ್ಯೆ ಕೇಳಿ, ಆಮೇಲೆ ಬಗೆಹರಿಸಿರಂತೆ. ನಾವು ಬಂದಲ್ಲಿ ಯಾರೋ ಹುಡುಗ ಹೇಳ್ದ, ಅಲ್ಲಿ ಭಾಗದ ಏನೋ ಗುಂಡಿ ತೆಗೆದ್ಬಿಟ್ಟು ವಾಲ್ ಇಟ್ಕೊಂಡವ್ರೆ ಅಂತ. ಯಾರು ಹೇಳಿದ್ರ ನಿಮ್ಗೆ? ಅವನೇ ವಾಲ್ ಇಟ್ಟಿರೋದು, ಆಯ್ತಾ? ಅವನೇ ದುಡ್ಡು ಇಸ್ಕೊಂಡಿರೋದು. ಕೇಳಿಸ್ಕೋಬೇಕು ನೀವು. ರೆಕಾರ್ಡ್ ಮಾಡಮ್ಮ ನೀನು. ಇನ್ನೊಂದ್ಸತಿ ಮಾಡ್ಬೇಡಿ, ಕಂಟಿನ್ಯೂಷನ್ ಮಾಡಿ. ಅದು ಕಂಟಿನ್ಯೂಷನ್ ಮಾಡಮ್ಮ ನೀವು. ಕಂಟಿನ್ಯೂಷನ್ ಮಾಡಿ ಹೇಳಿ. ಅಪ್ಲೋಡ್ ಮಾಡ್ಬೇಡಿ. ನೀವು ಕಂಪ್ಲೇಂಟ್ ಕೊಡ್ಬೇಕು ಮಾಡಿ, ಆಯ್ತಾ? ಅವನು ಬಂದು ನೀರ್ ಬದಿಯಲ್ಲ ಕೆಳಗಡೆ, ಅಣ್ಣ ನಿಮ್ ಮನೆ ಮೇಲಿದೆ, ಕೆಳಗಡೆ ಮನೆಯವರಿಗೆ ನೀರ್ ಹೋಗುತ್ತೆ ಕೇಳಿ. ಇರ್ಫಾನ್, ಆಯ್ತಾ? ಹಿಂಗಿದೆ, ಅದು ಡೌನ್ ಇದೆ, ಹಿಂಗ್ ಕೆಳಗಡೆ ನೀರ್ ಹೋಗ್ಬಿಡುತ್ತೆ, ನಿಮ್ ಮೇಗಡೆ ನೀರ್ ಹತ್ತಲ್ಲ. ನೀವೇನ್ ಮಾಡ್ಬೇಕಂದ್ರೆ ಇಲ್ಲೊಂದು ವಾಲ್ ಇಟ್ಟು ಅದು ಅರ್ಧ ತಿರುಗಿಸಿದ್ರೆ ಈ ನೀರ್ ಈ ಕಡೆಗೆ ಬರುತ್ತೆ, ಅರ್ಧ ಆ ಕಡೆಗೆ ಹೋಗುತ್ತೆ, ಸಮಸ್ಯೆ ಬಗೆಹರಿಯುತ್ತೆ ಅಂದ. ಅದೇನೋ ಮಾಡ್ಕೊಡಪ್ಪ ಅಂದು 5,000 ದುಡ್ಡು ಇಸ್ಕೊಂಡ, ಆಯ್ತಾ? ಬಗ್ದ. ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ, ನಾನು ಪೂರ್ತಿ ಕೇಳಿ. ನಾನು ಮಾತಾಡ್ತಾ ಇದ್ದೀನಿ ಮೇಡಮ್, ಪ್ಲೀಸ್. 5,000 ದುಡ್ಡು ಇಸ್ಕೊಂಡ, ಬಗ್ದ. 1 ತಿಂಗಳು ಆ ಕಡೆ ತಿರುಗಿ ನೋಡ್ಲಿಲ್ಲ, ನಮ್ ಗಾಡಿ ತಿರ್ಗಾಡ್ತಾ ಇರಲಿಲ್ಲ. ಆಗಿನ ನಗರಸಭೆ ಇತ್ತು. ವಾಸು ಫೋನ್ ಮಾಡಿ ಹೇಳ್ದು, ಕೌನ್ಸಿಲರ್ ನಮ್ಮ ವಾರ್ಡ್ ಕೌನ್ಸಿಲರ್ ವಾಸು, ಆಯ್ತಾ? ಅವ್ರು ಹೋಗೋದ್ ಬಗೆಹರಿಸು ಅಂದ್ರು. ನಾನು ಅವ್ರಿಗೆ ಬೈದೆ, 1 ತಿಂಗಳಾಗಿದೆ ನೀನ್ ನೀರ್ ಬಿಡಕ್ ಬಿಟ್ಟು ರಾಜಕಾರಣ ಮಾಡಕ್ ಬಂದಿದ್ಯಾ ಅಂತ ಬೈದೆ. ಅವನು ನನ್ನ ಜೊತೆ ಹೊರಟಾಗಿ ಮಾತಾಡ್ದ. ಇರ್ಫಾನು ತುಂಬಾ ಹೊರಟಾಗಿ ಮಾತಾಡ್ದ, ಆಯ್ತಾ? ಆದ್ರೂ ನಾನು ಅವನು ಕರೆದಿ ಸರಿ ಮಾಡೋದು. ಅವನೇ ನಿಂತ್ಕೊಂಡು ವಾಲ್ ಹಾಕಿ ಸರಿ ಮಾಡಿ ಹೋದ. ಆ ವಾಲ್ನ ಇನ್ನೊಂದ್ ದಿನ ಏನ್ ಮಾಡಿದ್ದಾರೆ, ಉಲ್ಟ ತಿರುಗಿಸವ್ರೆ, ಕೆಳಗಡೆ ನೀರು ಹೋಗ್ದಂಗ್ ಉಲ್ಟ. ಹೇಳ್ತೀವಿ ಕೇಳಿಸ್ತೀವಿ ಮೇಡಮ್. ಯಾರು ತಿರುಗಿಸೋ? ನಾವು ಮನೇಲಿ ಇಲ್ಲ. ನಾವು ಬೆಳಿಗ್ಗೆ 8 ಗಂಟೆಗೆ ಹೋಗ್ತೀವಿ, ರಾತ್ರಿ 6 ಗಂಟೆಗೆ ಬರ್ತೀವಿ. ನಾವಿರೋದು ಇಬ್ಬರೇ ಮನೇಲಿ, ಆಯ್ತಾ? ಕೆಳಗಡೆ ನೀರ್ ಹೋಗಿಲ್ಲ. ಅವ್ರು ಬಂದು ನಿಮಗೆ ಕಂಪ್ಲೇಂಟ್ ಮಾಡ್ಯಾರೆ. ಅದ್ ಯಾವ್ದೋ ಒಂದು ಅಜ್ಜಿ ಬಂದ್ ಮಾಡ್ತಾರ, ಆ ಮುಖನೇ ನೋಡಿಲ್ಲ ನಾನು, ಆಯ್ತಾ? ಅವಾಗ ನೀವು ಇಲ್ಲಿ ಬಂದು
ನಿಮಗೆ ಕಂಪ್ಲೇಂಟ್ ಮಾಡ್ತಾ ಇರೋದು ಯಾರು? ಇರ್ಫಾನೇ ಬಂದು ಕಂಪ್ಲೇಂಟ್ ಮಾಡ್ತಾ ಇರೋದು. ಸರ್ ಹಿಂಗಾಗಿ ಹಿಂಗೆಲ್ಲ ಮಾಡಿದ್ರು, ನನಗೆ ಬೈದ್ರು, ಅವ್ರು ಅಡ್ಡ ಇಟ್ಟವ್ರೆ, ಅದ್ ಯಾರೋ ಬೇರೆ ಹುಡುಗ ಬಂದ್ಬಿಟ್ಟು ಪ್ರೈವೇಟ್ ಅವ್ರ ಕೈಲಿ ಅಡ್ಡ ಎಂತದ್ದು ಇದಾಕ್ಸ್ಕೊಂಡವ್ರೆ ಅಂತ ಹೇಳಿದ್ರು. ನೀವೇನ್ ಹೇಳಿದ್ರಿ? ಅದನ್ನ ರೆಕಾರ್ಡ್ ಮಾಡಿಸಿದ್ರಿ. ರೆಕಾರ್ಡ್ ಮಾಡಿಸಿ ಆಮೇಲೆ ನೀವು ಅಪ್ಲೋಡ್ ಮಾಡಿದ್ರು ಬಿಟ್ಟಿಲ್ಲ, ಬಟ್ ಅಪ್ಲೋಡ್ ಆಗಿದೆ. ಅಲ್ಲಿ ಪದ ಯೂಸ್ ಮಾಡುವಾಗ ನನ್ನ ಹೆಸರು ತಗೊಂಡಿದ್ರಿ. ನೀವೊಬ್ರು ಇಂಜಿನಿಯರ್ ಆಗಿ ನಾವು ಕೇಳ್ತಿರೋದು, ಹಿಂಗ ಆದ್ಮೇಲೆ ಅವ್ರಿಗೂ ತೊಂದರೆ ಆಗಿದೆ ಅಂತ ಗೊತ್ತಾದ್ಮೇಲೆ ಇವ್ರು ಹೇಳಿದ್ದೆ ಸತ್ಯನ, ಯಾಕೆ ಅವರಲ್ಲಿ ಅಡ್ಡ ವಾಲ್ ಇಟ್ಟಿದ್ರು ಅಂತ ಹೇಳಿ ನೀವು ಬಂದು ಚೆಕ್ ಮಾಡಿ ಸರಿ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಬೆಳಿಗ್ಗೆ ನಾನು ನಿಮ್ಗೆ ಫೋನ್ ಮಾಡಿದೆ, ನೀವು ನಂಗೆ ಮೆಸೇಜ್ ಹಾಕಿದ್ರ, ಮೆಸೇಜ್ ಇದ್ರಲ್ಲಿ ಇದೆ ಏನಂತ, ನಾನೇ ಬರ್ತೀನಿ ಪಾರ್ಟಿ, ನಾನೇ ಬರ್ತೀನಿ ಅಂತ. ನೀವು 25ನೇ ತಾರೀಕು ಮೆಸೇಜ್ ಹಾಕಿರೋದು, ಇವತ್ತವರೆಗೂ ನೀವು ಬಂದಿಲ್ಲ ಅಲ್ಲಿಗೆ. ಆಯ್ತಾ? ನೀರ್ ಬರ್ತೇ ಇಲ್ಲ ನಮ್ಮ ಮನೆಗೆ. ಯಾರೋ ಆನಂದ್ ಅಂತ ಇನ್ನೊಬ್ಬ ಹುಡುಗ ಬಂದ, ಹಣ ಇದು ಆದ್ರೂ ಸರಿ ಆಗಲ್ಲ, ನಿಮ್ ಹೆಸರು ಹಾಳಾಗುತ್ತೆ, ಸುಮ್ನೆ ಕೆಟ್ಟ ಮಾತಾಡ್ತಾರೆ, ಮಾಮೂಲಿ ಮಾಡ್ದ ಮಣ್ಣು ತುಂಬಿ ಹೋದ. ನಾವ್ ಯಾಕೆ ಮಣ್ಣು ತುಂಬಿದ್ಯಾ ಅಂತ ಕೇಳಿಲ್ಲ. ನಾನ್ ಹೇಳಿದ್ರೆ ಕವಿತಾ ಮೇಡಮ್ ಇಂಜಿನಿಯರು, ಅವ್ರು ಬರ್ತಾರೆ, ನನ್ ಮೆಸೇಜ್ ಹಾಕಿವ್ರೆ, ಬಂದೇ ಬರ್ತಾರೆ ಅಂತ ಇಷ್ಟಿದ್ದಂಗ ಕಾದೆ. ನಾವು 3 ವರ್ಷದಿಂದ ಪ್ರತಿದಿನ ನೀರಾಕ್ಷಿತೆ ಇದ್ವಿ. ಎಲ್ಲಿಗೆ? ಪ್ರೈವೇಟ್ ಇಂದ ನೀರಾಕ್ಷಿತೆ ಇದ್ವಿ. ನೀವು ಸತ್ಯಾಸತ್ಯತೆ ತೆಗಿದಾನೆ ಬಂದ್ಬಿಟ್ಟು ನೀವು ಈ ತುಂಬಾ ಜನ ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಅಂತ ಮುಖವಾಡ ಹಾಕಿರ್ತಾರೆ, ಬಡವರು ಶ್ರೀಮಂತರು ಎಲ್ಲ ಒಂದೇ ಆಮೇಲೆ ಅದ್ ಯಾರೋ ಪ್ರೈವೇಟ್ ಮಾಡನೆ FIR ಮಾಡ್ರಿ ಅಂತೆಲ್ಲ ನೀವು ಮಾತಾಡಿದ್ರ. ಅದ ತುಂಬಾ ಜನಕ್ಕೆ ಅಪ್ಲೋಡ್ ಮಾಡಿ ತುಂಬಾ ಜನ ಕೆಟ್ಟ ನನ್ನ ಬಗ್ಗೆ ಕಾಮೆಂಟ್ ಮಾಡವ್ರೆ. ಆಯ್ತಾ? ನಾನು ನೀವೊಬ್ಬ ಅಧಿಕಾರಿ ಸತ್ಯಾಸತ್ಯತೆ ತಿಳಿದಾನೆ ಒಬ್ಬರು ಹೆಸರು ತಗೊಂಡು ಅವ್ರು ಅಡ್ಡ ಇಟ್ಟವ್ರೆ ಅಂದ ತಕ್ಷಣಕ್ಕೆ ನೀವು ಮಾತಾಡೋದು ಸರಿಯಲ್ಲ ಅನ್ನೋದನ್ನ ಹೇಳಿ ನಮ್ಮ ಮನೆಗೆ ನೀರ್ ಬರ್ಬೇಕು. ನೀರ್ ಬರಕ್ಕೆ ಏನ್ ಮಾಡ್ಬೇಕು ಬಂದ್ ಮಾಡ್ಕೊಡಿ. ನಾವು ನಿಮ್ಮೇಲೆ ಗಲಾಟೆ ಮಾಡಕ್ಕಾಗ್ಲಿ, ನಾವಿಲ್ಲಿ ಬಂದು ಅಲ್ಲ ಬಂದ್ ಇಲ್ಲಿ ಕುಂತ್ಕೊಂಡು ನೋಡಿ, ಬಂದ್ ಕುಂತ್ಕೊಂಡು ಇದು ಸಾರ್ವಜನಿಕ ಆಫೀಸು. ಆಯ್ತು? ಇಲ್ಲಿ ನೀವು ಒಬ್ಬರು ಅಧಿಕಾರಿ, ನನಗೆ ಕವಿತಾ ಮೇಡಮ್ ಅಂತಲ್ಲ, ಇಲ್ಲಿ ಇಂಜಿನಿಯರ್ ಅಂತ ನಾವು ಬಂದಿರೋದು. ಕವಿತಾ ಮೇಡಮ್ ವೈಯಕ್ತಿಕ ನಂಗೆ ಏನು ಗೊತ್ತೇ ಇಲ್ಲ. ನಾವು ಬಂದು ಯಾರಿಗೆ ಕೇಳ್ಬೇಕು? ನನ್ನ ಕಮಿಷನರ್ ಮಾತಾಡಿದಾಗ ಇಲ್ಲ ಸರ್ ಕವಿತಾ ಮೇಡಮ್ ಹತ್ರನೇ ಮಾತಾಡಿ ಅಂದ್ರು. ಆಯ್ತಾ? ನಾನು ಕವಿತಾ ಮೇಡಮ್ ಹತ್ರಕ್ಕೆ ಮಾತಾಡಿದ್ರೆ ನೀವು ಬಂದ್ಬಿಟ್ಟು ನನ್ನ ಅರೆಸ್ಟ್ ಮಾಡಕ್ ಬಂದಿದ್ರಾ, ಗಲಾಟೆ ಮಾಡಕ್ ಬಂದಿದ್ರಾ, ನನ್ ಕೊಲೆ ಮಾಡಕ್ ಬಂದಿದ್ರಾ ಅಂದ್ರೆ ನೀವೊಬ್ಬರು ಅಧಿಕಾರಿಗೆ ಅಲ್ಲಿ ಕುತ್ಕೊಂಡು ಈ ಪದಗಳನ್ನ ನೀವು ಉಪಯೋಗಿಸಬಹುದಾ? ಇಲ್ಲ ಮಾತಾಡಿ. ಮೊದಲನೇದಾಗಿ ಇರ್ಫಾನ್, ನಿಮಗೊಂದು ಕಾನೂನು ಗೊತ್ತಿರ್ಬೇಕು, ಲಂಚ ಕೊಡೋದು ಅಪರಾಧ. ಲಂಚ ಕೊಟ್ಟಿಲ್ಲ, ನಾನು ಲಂಚ ಕೊಟ್ಟಿಲ್ಲ. ಅವನು ಬಂದು ಅಗತ್ಯ ಮಾಡ್ಸಕ್ಕೋಸ್ಕರ ಪ್ರೈವೇಟ್ ಕರ್ಕ ಬರ್ತೀನಿ, ಆಳ್ ತೆಗಿತೀನಿ ಅಂತ 5,000 ಕೊಟ್ಟೆ ಅಂದ್ರಲ್ಲ, 5,000ಕ್ಕೆ ರೆಸಿಪ್ಟ್ ತಗೊಂಡ್ರ? ಅಲ್ಲ, ಅವ್ನು ಆ ಗುಂಡಿ ತಗ್ಸ್ಬಿಟ್ಟು ಸರಿ ಮಾಡಕೊಡಕ್ಕೆ ಅಂತ ಇಲ್ಲ. ನೀವ್ ಯಾಕೆ ತಗೊಳ್ಳಿಲ್ಲ? ನಾನು ಲಂಚ ಅಂತ ಕೊಟ್ಟೇ ಇಲ್ಲ. ನೀವ್ ಯಾಕೆ 5,000 ಕೊಟ್ರಿ? ಅದನ್ನ ನೀವು ಅವನು ನೀರ್ ಕೊಡೋನಲ್ವಾ? ಹೇಳಿ. ಸರಿ ಸರಿ ಸರಿ. 5,000 ಕೊಟ್ಟೆ ಇರ್ಫಾನ್ ಅನ್ನ ವಾಟರ್ ಮ್ಯಾನ್ಗೆ ಅಂತ ಹೇಳಿದ್ರಿ. 5,000 ಕೊಡಕ್ಕೆ ನಾವೇನಾದ್ರು ಹೇಳಿದ್ವಾ ನಿಮಗೆ? ನೀವ್ ಯಾಕೆ ಅವತ್ತು ಸಮಸ್ಯೆ ಇದೆ ಅಂತ ನಮಗೆ ಯಾಕೆ ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ? ನೀವ್ ಯಾಕೆ ವಾಲ್ ಮ್ಯಾನಿಗೆ 5,000 ಕೊಟ್ರಿ? ಯಾಕೆ ಅಲ್ಲೇ ವಾಲ್ ಇಡ್ಸ್ಕೊಂಡ್ರಿ? ಆಯ್ತಾ? ವಾಲ್ ಇಟ್ಟವ್ನೆ ಯಾರು? ಪ್ರೈವೇಟ್ ಪ್ಲಂಬರ್. ಅವನಿಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ? ಪ್ರೈವೇಟ್ ಪ್ಲಂಬರ್ ಇಟ್ಟಿಲ್ಲ. ಆಯ್ತು, ಒಂದ್ ಸೆಕೆಂಡ್. ನಮ್ಮ ವಾಟರ್ ಮ್ಯಾನ್ ಮಾಡ್ದ. ನಿಮ್ಮ ವಾಟರ್ ಮ್ಯಾನ್ 5,000 ಯಾಕೆ ಕೊಟ್ರಿ? 5,000 ಲಂಚ ಕೊಡೋದು ಅಪರಾಧ ಅಲ್ವಾ? ಅಲ್ಲಿ ಲಂಚ ಅಲ್ಲ ಅವ್ನು ತಗೊಂಡ್ರದು. ಮತ್ತೆ ಯಾಕೆ 5,000? ಅವನು ಯಾಕೆ ತಗೊಂಡವನೆ ಅಂದ್ರೆ ನಾನು ಹೇಳ್ತೀನಿ, ಅಲ್ಲಿ ಗುಂಡಿ ತೆಗ್ದವನಲ್ಲ, ಗುಂಡಿ ತೆಗ್ಸಕ್ಕೆ ಪ್ರೈವೇಟರ್ ಕರ್ಕ ಬಂದು ನಾನು ಗುಂಡಿ ತೆಗ್ಸ್ಬೇಕು ಅಂತ ಹೇಳಿ ಪ್ರೈವೇಟರ್ ಕರ್ಕ ಬಂದು ಅವ್ರಿಗೆ ಗುಂಡಿನೂ ತೆಗ್ಸ್ತಾ, ಅವನೇ ತೆಗ್ಸ್ತಾ. ಅದು ಯಾಕೆ ಅಣ್ಣ ಅವಾಗ ನಮ್ಗೆ ಗಮನಕ್ಕೆ ತರ್ಲಿಲ್ಲ? ಅವನು ನಾಳೆ ಇನ್ನೊಬ್ಬ ಬಂದು ಕೇಳ್ತಾನೆ 10,000 ಕೊಡಿ ಅಂತ, ಕೊಡ್ತೀರಾ? ಇಲ್ಲ, ನಾವು ನಿಮ್ಮನ್ನ ಕೇಳ್ತಿರೋದು ಅವತ್ ಯಾಕೆ ಬಂದು ಈ ಮುನ್ಸಿಪಾಲಿಟಿಗೆ ನಂಗೆ ನೀರಿನ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿಲ್ಲ? ಹೇಳಿಲ್ಲ ಅಂದ್ರೆ ಮೇಡಮ್, ನಿಮ್ಮ ವಾಟರ್ ಮನ್ ಅಲ್ಲೇ ಇದ್ದಾನೆ, ವಾಟರ್ ಮನ್ಗೆ ನೀರಿನ ಸಮಸ್ಯೆ ಹೇಳ್ಬೇಕು, ಬಗೆಹರಿಸಬೇಕಾಗಿರೋದು ಅವನು ಹೇಳಿ. ಅವನು ಆಗದೆ ಇದ್ದಾಗ ನಾವು ನಿಮ್ಮನ್ನ ಬಂದು ಭೇಟಿ ಮಾಡ್ಬೇಕು. ಆಯ್ತಾ? ನಾವು ಬಂದು ನಿಮ್ಮನ್ನ ಭೇಟಿ ಮಾಡೋಕ್ಕಿಂತ ಮೊದಲು ನಾನೇ ಬಗೆಹರಿಸ್ತೀನಿ ಅಂತ ಹೇಳಿದಾನೆ. ಅವನು ಹೇಳಿದ್ದು ಮತ್ತೆ ಉಲ್ಟಾ ಬಂದ್ ಅವ್ನು ಹೇಳ್ತಾನೆ, ಯಾರೋ ಪ್ರೈವೇಟ್ ಪ್ಲಂಬರ್ ಹೆಸರು ಹೇಳ್ತಾವನೆ. ನೀವ್ ಮಾತಾಡೋದು ಅಷ್ಟು ಕೇಳಿಸ್ಕೊಂಡೆ ಅಲ್ಲ. 5,000 ಯಾಕೆ ಕೊಟ್ರಿ ಅಂತ ಹೇಳಿ. 5,000 ಕೊಟ್ರಿ ಅವ್ರಿಗೆ? ಅವ್ರ 5,000 ಯಾಕೆ ಕೊಟ್ರು ಅಂದ್ರೆ ಅವರು ನೀರ್ ಕೆಳಗಡೆ ಹೋಗ್ತಾ ಇದೆ, ಅದಾಗಲ್ಲ. ಇಲ್ಲೊಂದು ಕೇಳಿಸ್ಕೋಬೇಕು. ಈಗ ನೀವು ಕ್ವಶನ್ ಕೇಳಿದ್ರಿ, ಆನ್ಸರ್ ತಗೊಳ್ಳಿ. ಅವ್ನ್ ಕೆಳಗಡೆ ನೀರ್ ಹೋಗ್ತಾ ಇದೆ, ಅಲ್ಲೊಂದು ಇದಿಡ್ಬೇಕು, ವಾಲ್ ಇಡ್ಬೇಕು. ವಾಲ್ ಇಡ್ಬೇಕಂದ್ರೆ ಕೆಳಗಡೆ ಇದೆ, ಅದ್ ಬಗಿಬೇಕು. ನಾನ್ ಬಗಿಯಕ್ ಆಗಲ್ಲ, ಪ್ರೈವೇಟರ್ ಯಾರು ಬಂದ್ ಬಗಿಬೇಕು. ನಾವು ಪ್ರೈವೇಟರ್ ಕರ್ಕ ಬರಕ್ ಆಗಲ್ಲ ಅನ್ನೋದಕ್ಕೆ ನಾನ್ ಕರ್ಕ ಬಂದ್ ಬಗ್ಗಿಸ್ತೀನಿ. ಅದಕ್ಕೊಂದು 5,000 ಖರ್ಚಾಗ್ಬೋದು, ಅದ್ ನೀವು ಕೊಡ್ಬೇಕು ಅಂತ ಇಸ್ಕೊಂಡ್ರದು. ಆಯ್ತಾ? ಅದು ಈಗ ಕಂಪ್ಲೇಂಟ್ ನೀರ್ ಬರ್ತಿಲ್ಲ ಅಂದ್ರೆ ನಾನು ಯಾರಿಗೆ ಹೇಳ್ಬೇಕು? ಅಲ್ಲಿ ಫಸ್ಟ್ ಲೋಕಲ್ ನಲ್ಲಿ ನೀವು ನೀರ್ ಬಿಡಕ್ ಕಳಿಸಿದ್ರಲ್ಲ ಅವನಿಗೆ ಹೇಳ್ಬೇಕು. ನಾನು ಅವನಿಗೇನೇ ಹೇಳಿರೋದು,
ಬಟ್ ನೀವು ಮಾತಾಡುವಾಗ ನೀವೊಬ್ರು ಜವಾಬ್ದಾರಿ ಸ್ಥಾನದಲ್ಲಿ ಇರೋರು. ಹೇಳಿ 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 ಹೇಳಿ. ಇವತ್ ಹೇಳ್ತಾ ಇದ್ದೀರಾ, ನಾನು ನಿಮ್ಮನ್ನ ಸಮಸ್ಯೆ ಕೇಳಕ್ ಇಲ್ಲಿ ಬಂದಿದ್ದೀನಿ, ನೀವು ಜೋರಾಗಿ ಮಾತಾಡ್ತಿದ್ದೀರಾ ಎಲ್ಲ ನನ್ ಮೇಲೆ ನೀವು ಅಲಿಗೇಷನ್. ಅಲಿಗೇಷನ್ ಏನಿಲ್ಲ, ನೀವು ಕೈ ತೋರ್ಸಿ ಮಾತಾಡಬಾರ್ದು ಅಂತ ಹೇಳಿದ್ದು. ಈ ವ್ಯಕ್ತಿ ಯಾರು ನನಗೆ ಅವರು ನಮ್ಮ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷರು. ಜಿಲ್ಲಾಧ್ಯಕ್ಷರು ನಾವು ಮಾತಾಡಿದ್ಕೆ ಕವಿತಾ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಯಾರು ಮಾತಾಡಿದ್ರು ಅವ್ರು ಹಿಂಗೆ ಮಾತಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ ಅಂತ. ಅದಕ್ಕೆ ಈಗ ಮೊದ್ಲೇ ನೀವು ಅನ್ನಗಿಂತ ಮೊದ್ಲೇ ಹೇಳ್ಬಿಟ್ರಿ ನಮ್ಗೆ ಅರೆಸ್ಟ್ ಮಾಡಕ್ ಬಂದಿದ್ದೀರಿ ಅಂತ. ಇಡೀ ಪಬ್ಲಿಕ್ ಮಾತಾಡ್ತಾರೆ. ಪಬ್ಲಿಕ್ ಅಲ್ಲ ಯಾರಂತ ಹೇಳ್ಬೇಕು, ಪಬ್ಲಿಕ್ ಮಾತಾಡ್ತಾರೆ. ಸಾರ್ವಜನಿಕವಾಗಿ ಏನೇ ಮಾತಾಡಿ ನೀವು ಅದೇ ತಕ್ಷಣಕ್ಕೆ ಬಂದು ಮಾತಾಡ್ತಾ ಇದ್ರಿ. ಹೇಳಿ. ನಿಮಿಷ, ಈಗ ಹೇಳಿದ್ರಲ್ಲ ನನ್ ಮೇಲೆ ಅಲಿಗೇಷನ್ ಯಾರು ಹೇಳಿದ್ರು ಅಂತ ನೀವು ಹೇಳ್ಬೇಕು. ತುಂಬಾ ಜನ ಮಾತಾಡ್ತಾರೆ. ಸಾರ್ವಜನಿಕರು ಹೇಳಿ, ಸಾರ್ವಜನಿಕರು ಮಾತಾಡ್ತಾರೆ. ನೀವು ಮಾತಾಡಿದ್ರಲ್ಲ ಈಗ, ಅದಕ್ಕೆ ಉತ್ತರ ನೀವೇ ಕೊಟ್ಕೊಂಡ್ರಲ್ಲ. ನೀವೇ ಉತ್ತರ ಕೊಟ್ರಲ್ಲ. ಬರೋಗಿಂತ ಮೊದ್ಲು ಸರ್ ಏನು ಸಮಸ್ಯೆ ಏನಂತ ಕೇಳೋಗಿಂತನೂ ನೀವ್ ಯಾರ್ರಿ, ನೀವ್ ಹಿಂಗರಿ ಅಂತ ಬೆಳ್ ತೋರ್ಸಿ. ನೀವೇ ಬುದ್ಧಿವಂತರು ಅಂತ ಆಡ್ಬೇಡಿ ಅಣ್ಣ, ಆಯ್ತಾ? ನೀವೇ ಬುದ್ಧಿವಂತ. ನೀವು ಮಾತಾಡೋದೆಲ್ಲ ಮಾತಾಡಿ ಮುಗಿಸಿ ನನ್ನನ್ನ ಪ್ರವೋಕ್ ಮಾಡಿ. ಈ ವ್ಯಕ್ತಿ ನನ್ನನ್ನ ವಿಡಿಯೋ ಮಾಡಿ, ಈ ವ್ಯಕ್ತಿ ಅಂತ ಅವೆಲ್ಲ ಮಾತಾಡಬಾರ್ದು ಮೇಡಮ್. ನೀವು ಅವ್ರು ಏನಾರ ಮಾತಾಡ್ಕೊಳ್ಳಿ, ನಾವಿಲ್ಲಿ ಏನಾರು ಬೇರೆ ಮಾತಾಡ್ತಿಲ್ವಾ? ನೋಡ್ರಿ, ಅವ್ರ ಹೆಸರು ಅವ್ರು ಏನ್ ಬೇಕಾದ್ರೂ ಮಾತಾಡಿ. ಇದು ಸಾರ್ವಜನಿಕ ಆಫೀಸ್ ವ್ಯಕ್ತಿ ಅಂತಾನೆ ಅಲ್ಲ, ಹೇಳ್ಬೇಕು. ಇದು ಸಾರ್ವಜನಿಕ ಆಫೀಸ್. ಒಂದ್ ನಿಮಿಷ. ಮೊದಲನೇದಾಗಿ ನೀವು 5,000 ಹುಡುಗನಿಗೆ ಕೊಟ್ರಿ ಅಂತಂದ್ರೆ ಅಲ್ಲಿಗೆ ನೀವು ಲಂಚ ಕೊಟ್ಟು ಅವರಿಗೆ ನಿಮ್ ಮನೆ ಕಡೆಗೆ ನೀರ್ ತಿರುಗಿಸ್ಕೊಂಡು ವಾಲ್ ಹಾಕೊಂಡಿದೀರಿ ಅಂತ ನಂದು ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ. ನನ್ನ ಮೇಲೆ ಕಂಪ್ಲೇಂಟ್ ಇದೆ ಅಲ್ವಾ? ಎರಡನೇದು ಸೋಷಿಯಲ್ ಮೀಡಿಯಾದಲ್ಲಿ ಬನ್ನಿ ಅಣ್ಣ. ಎರಡನೇದು ನಮಸ್ಕಾರ, ಅಖಿಲ ಯೋಗೇಶ್ ಅಂತ ಒಂದ್ ನಿಮಿಷ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ತಿಲ್ಲ ಅವರು. ಏನ್ ವಿಡಿಯೋ ಮಾಡ್ಕೊಂಡೆಲ್ಲ ಬಿಡಿ. ಅಯ್ಯೋ ಮಾಡ್ತಾರೆ ಅವರು. ಇಲ್ಲ ಮಾತಾಡಿ ತುಂಬಾ ದೊಡ್ಡವರು ಅವ್ರು ಮಾತಾಡ್ಬೇಕು. ನೀವು ದೊಡ್ಡವರೇ. ಇಲ್ಲ ನಾವೆಲ್ಲ ಸರ್ವಿಸ್ ಮಾಡೋರು ಮುಖವಾಡ ಹಾಕ್ಯಂದು, ಸೋಷಿಯಲ್ ಸರ್ವಿಸ್ ಮಾಡೋರು ಮುಖವಾಡ ಹಾಕ್ಯಂದು. ಎರಡನೇದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದೀನಿ. ಬಿಡಿ ವಿಡಿಯೋ ಎಲ್ಲ ಮಾಡ್ಬೇಡಿ.